ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಜೀವಕ್ಕೆ ಜೀವ ನೀನು ಭಾಗ 36. ಸಾಮ್ರಾಟ್ ಕನಸಿನಂತೆ ಮಂಗಳೂರಿನ ಪ್ರತಿಷ್ಠಿತ ಕಾಲೇಜ್ ಒಂದರಲ್ಲಿ ಇಂಜಿನಿಯರಿಂಗಿಗೆ ಸೇರುವುದರಿಂದ ಅವನ ಸ್ವಾತಂತ್ರ್ಯವಾದ ಬದುಕು ಶುರುವಾಗಿತ್ತು. ತೆರೆಗಳು ಬಂದು ಕಾಲಿಗೆ ಅಪ್ಪಳಿಸುತ್ತಿದ್ದರೂ ಸ್ವಲ್ಪವೂ ಅಂಜದೆ ನಿಂತವನ ಪಕ್ಕ ಬಂದ ಸಮರ್ಥ್ ಮತ್ತು ಜಯದೇವ್, ವೆಲ್ಕಮ್ ಬ್ಯಾಕ್ ಮ್ಯಾನ್, ವಿ ಮಿಸ್ಡ್ ಯು ಅನ್ನುತ್ತಾ ಅವನನ್ನು ತಬ್ಬಿಕೊಂಡರು. ಅವರನ್ನು ದೂರ ಸರಿಸಿ, ಡ್ರಿಂಕ್ಸ್ ಸ್ಮೋಕ್ ಓಕೆ, ವೈ ದಿಸ್ ಗರ್ಲ್ಸ್, ನಿಮಗೆ ಮೊದಲೇ ಹೇಳಿದ್ದೇನೆ, ಸ್ಟೇ ಅವೇ ಫ್ರಮ್ ದೆಮ್ ಎಂದು ಕೋಪದಲ್ಲಿ ನುಡಿದನು. ಸಾಮ್ರಾಟ್, ಡ್ರಿಂಕ್ಸ್ ಮತ್ತು ಸ್ಮೋಕಲ್ಲಿ ಸಿಗೋ ಕಿಕ್ ಈ ಹುಡುಗಿಯರ ಎದುರಲ್ಲಿ ಏನೂ ಅಲ್ಲ. ಜಸ್ಟ್ ಟ್ರೈ ದೆಮ್ ಒನ್ಸ್ ಎಂದ ಜಯದೇವ್ ಕಪಾಳಕ್ಕೆ ಬಾರಿಸಿದ ಸಾಮ್ರಾಟ್, ಡೋಂಟ್ ಎವರ್ ಟ್ರೈ ಟು ಬೀನ್ಸ್ ಗರ್ಲ್ಸ್ ಇನ್ ಮೈ ಲೈಫ್. ನೀವು ಅವರ ಜೊತೆ ಏನಾದರೂ ಮಾಡಿಕೊಂಡು ಸಾಯಿರಿ, ಐ ಡೋಂಟ್ ಮೈಂಡ್, ಆದರೆ ನನ್ನೆದುರು ಅವರ ಬಗ್ಗೆ ಮಾತನಾಡಬೇಡಿ ಅಂತ ಕೋಪದಲ್ಲೇ ಸಮರ್ಥ್ ಕೈಯಲ್ಲಿದ್ದ ಬಿಯರ್ ಬಾಟಲ್ ಕಸಿದುಕೊಂಡು ಪೂರ್ತಿ ಖಾಲಿ ಮಾಡಿ ದಡಕ್ಕೆ ಅಪ್ಪಳಿಸುತ್ತಿರುವ ಅಲೆಗಳತ್ತ ನಡೆದನು. ಹೌ ಡೇರ್ ಹೀ, ನನ್ನಪ್ಪನೇ ನನ್ನ ಮೇಲೆ ಇದುವರೆಗೂ ಕೈ ಮಾಡಿಲ್ಲ, ಅಂಥದರಲ್ಲಿ ಇವನು. ಸ್ಯಾಮ್, ವೆಯ್ಟ್ ಆ್ಯಂಡ್ ವಾಚ್, ಮುಂದೊಂದು ದಿನ ಇವನನ್ನು ಹುಡುಗಿಯರ ಹಿಂದೆ ನಾಯಿಯ ಹಾಗೆ ಅಲೆಯುವಂತೆ ಮಾಡದಿದ್ದರೆ ನನ್ನ ಹೆಸರು ಜಯದೇವೇ ಅಲ್ಲ ಅಂತ ಕೋಪದಿಂದ ಬುಸುಗುಟ್ಟಿದ ಜಯದೇವನನ್ನು ಸಮಾಧಾನಿಸಿ ಸೋತ ಸಮರ್ಥ್. ಬಡ್ಡಿ ಮಕ್ಕಳು ಇಬ್ಬರು ಕುಡಿದು ನನ್ನ ಜೀವ ತೆಗೆಯುತ್ತಾರೆ, ಹಾಳಾಗಿ ಹೋಗಿ ನೀವು ಅಂತ ಮನಸ್ಸಲ್ಲೇ ಬೈದುಕೊಂಡು ರೆಸಾರ್ಟಿನತ್ತ ನಡೆದನು. ಸಾಮ್ರಾಟ್ ಇಂಜಿನಿಯರಿಂಗ್ ದಿನಗಳು ಶುರುವಾಗಿದ್ದವು. ಮಧ್ಯಾಹ್ನ ತನಕ ಇಲ್ಲವೇ ಇಷ್ಟ ಬಂದ ಕ್ಲಾಸ್ ಅಟೆಂಡ್ ಆಗಿ ಕ್ಲಾಸಲ್ಲಿ ಕಾಟಾಚಾರಕ್ಕೆ ಕುಳಿತಿರುತ್ತಿದ್ದ. ವಾರಕ್ಕೊಮ್ಮೆ ಹಾಸ್ಟೆಲ್ ವಾರ್ಡನ್ನಿಗೆ ಹಣದ ರುಚಿ ತೋರಿಸಿ ಪಾರ್ಟಿ, ಪಬ್ ಎಂದು ಮಧ್ಯರಾತ್ರಿ ಹಾಸ್ಟೆಲ್ ಗೇಟ್ ಪಕ್ಕ ವಾಲಾಡುತ್ತಾ ಗೆಳೆಯರೊಂದಿಗೆ ಬರುವವನನ್ನು ವಾರ್ಡನ್ ಖುದ್ದಾಗಿ ಕರೆತಂದು ಅವನ ರೂಮಿಗೆ ಬಿಟ್ಟು ಹೋಗುತ್ತಿದ್ದನು. ಕ್ರಮೇಣ ಸಮರ್ಥ್ ಮತ್ತು ಜಯದೇವ್ ಇಬ್ಬರು ಬೀಚ್ ಪಾರ್ಟಿಗೆ ಹೋಗಿ ಬಂದ ಮೇಲೆ ವಿಚಿತ್ರವಾಗಿ ಆಡುತ್ತಿರುವುದನ್ನು ನೆನಪಿಸಿಕೊಂಡು ಪ್ರತಿ ರಾತ್ರಿ ತನ್ನ ರೂಮಿಗೆ ಬಂದು ಹರಟೆ ಹೊಡೆಯುವ ಗೆಳೆಯರು 2 ದಿನದಿಂದ ಕಾಣಿಸದಿದ್ದಾಗ ಜಯದೇವ್ ಮತ್ತು ಸಮರ್ಥ್ ಇದ್ದ ರೂಮಿನ ಬಳಿ ಬಂದಾಗ ಅವರು ಪಿಸುಗುಡುತ್ತಾ ಮಾತನಾಡುವುದನ್ನು ಕೇಳಿ ನಿಧಾನವಾಗಿ ಅಲ್ಲಿಂದ ಕಿಟಕಿ ಸರಿಸಿದಾಗ ಸಮರ್ಥ್ ತನ್ನ ಕೈಗೆ ಏನೋ ಇಂಜೆಕ್ಟ್ ಮಾಡಿಕೊಳ್ಳುತ್ತಿರುವುದನ್ನು ನೋಡಿ ತಕ್ಷಣ ಜೋರಾಗಿ ಬಾಗಿಲು ತಳ್ಳಿದ ರಭಸಕ್ಕೆ ಅದು ತೆರೆಯಿತು. ಸಾಮ್ರಾಟ್ ಕೋಪದಲ್ಲಿ ಸಮರ್ಥ್ ಕೈಯಲ್ಲಿದ್ದ ಇಂಜೆಕ್ಷನ್ ಕಿತ್ತೆಸೆದು, ಯು ರಾಸ್ಕಲ್ಸ್, ಇದನ್ನು ಬೇರೆ ಕಲಿತಿದ್ದೀರಾ? ಜೈ ಅಂಡ್ ಸ್ಯಾಮ್, ದಿಸ್ ಇಸ್ ಫಸ್ಟ್ ಆ್ಯಂಡ್ ಲಾಸ್ಟ್ ವಾರ್ನಿಂಗ್ ನಿಮಗೆ. ಈ ಡ್ರಗ್ಸ್ ಎಷ್ಟು ಅಪಾಯಕಾರಿ ಎಂದು ಗೊತ್ತಾ ನಿಮಗೆ? ಆಲ್ಕೋಹಾಲ್, ಸ್ಮೋಕಿಂಗ್ ಎಲ್ಲ ಓಕೆ, ಈ ಡ್ರಗ್ಲಿಂಗ್ ನೀವು ಒಮ್ಮೆ ಅಡಿಕ್ಟ್ ಆದರೆ ತುಂಬ ಕಷ್ಟವಿದೆ. ಲೈಫ್ ಎಂಜಾಯ್ ಮಾಡಬೇಕು ಕಣೋ, ಆದರೆ ಈ ರೀತಿ ನಮ್ಮನ್ನು ನಾವೇ ಸಾವಿನ ಬಾಗಿಲಿಗೆ ತಳ್ಳಿಕೊಂಡು ಅಲ್ಲ ಅನ್ನುತ್ತಾ ಅಲ್ಲಿಂದ 5-6 ಜನರನ್ನು ಕೆಕ್ಕರಿಸಿ ನೋಡಿ, ಇನ್ನೊಮ್ಮೆ ನಿಮ್ಮ ಕೈಯಲ್ಲಿ ಇದೆಲ್ಲ ನೋಡಿದರೆ ನಾನೇ ಪ್ರಿನ್ಸಿಪಾಲಿಗೆ, ನಿಮ್ಮ ಅಪ್ಪ ಅಮ್ಮನಿಗೆ ಹೇಳುತ್ತೇನೆ. ಮೈಂಡ್ ಹಿಟ್ ಅನ್ನುತ್ತಾ ಅಲ್ಲಿದ್ದ ಎಲ್ಲವನ್ನು ತನ್ನ ಜೊತೆ ತೆಗೆದುಕೊಂಡು ಬಂದು ಅದನ್ನು ಕ್ಯಾಂಪಸ್ ಹೊರಗಿದ್ದ ಕಸದ ತೊಟ್ಟಿಗೆ ಎಸೆದನು. ಇತ್ತ ಸಮರ್ಥ್ ದೇಹಕ್ಕೆ ಒಕ್ಕಿದ ಸ್ವಲ್ಪ ಡ್ರಗ್ಸ್ ಅದರ ಕೆಲಸ ಶುರು ಮಾಡಿದರೆ ಉಳಿದವರು ಸಿಟ್ಟಿನಿಂದ ಬುಸುಗುಡುತ್ತಿದ್ದರು. ಜಯದೇವ್ ಕೋಪದಲ್ಲೇ ಕೈಯನ್ನು ಗೋಡೆಗೆ ಗುದ್ದಿ, ಪ್ರತಿ ಸಲ ನಾವೇನು ಮಾಡಿದರೂ ಅದಕ್ಕೆ ಅಡ್ಡ ಬರುತ್ತಾನೆ ಲೋಫರ್, ಅವನಿಗೊಂದು ಗತಿ ಕಾಣಿಸಲೇಬೇಕು. ಆ ದಿನ ಹುಡುಗಿಯರ ವಿಷಯದಲ್ಲಿ ಇಲ್ಲ ಸಲ್ಲದ್ದು ಹೇಳಿದ್ದ, ಈ ದಿನ 5,000 ಹಣ ಕೊಟ್ಟು ತಂದದ್ದನ್ನು ಕಸದ ಹಾಗೆ ಗೋರಿಕೊಂಡು ಹೋಗಿದ್ದಾನೆ ಬಾಸ್ಟರ್ಸ್ ಎಂದು ಕೋಪಕ್ಕೆ ಅವನ ಮುಖವೆಲ್ಲ ಕೆಂಪಾಗಿತ್ತು. ಅಲ್ಲೇ ಇದ್ದ ಹುಡುಗರು ಹಣ ವಾಪಸ್ಸು ಕೇಳಿದಾಗ ತನ್ನ ಲಾಕರ್ ತಡಕಾಡಿ ಅವರ ಹಣ ಅವರಿಗೆ ವಾಪಸ್ಸು ಕೊಟ್ಟು ಅಮಲಿನಲ್ಲಿ ಕನವರಿಸುತ್ತಾ ಇರುವ ಸಮರ್ಥಿಗೆ ಒದ್ದು, ಸಾಯಿ ಮಗನೇ, ಇಷ್ಟು ದಿನ ಕೇಳಿದರೆ ಬೇಡವೆಂದವನು ಇವತ್ತು ಬೇಕು ಬೇಕೆಂದು ನನ್ನ ಹಿಂದೆ ಬಿದ್ದು ಎಲ್ಲವನ್ನು ಹಾಳು ಮಾಡಿದೆ ಅಂತ ಅಲ್ಲೇ ಮುಚ್ಚಿಟ್ಟ ವಿಕ್ಸಿ ಬಾಟಲ್ ತೆರೆದು ಅರ್ಧದಷ್ಟು ಗಂಟಲಿಗೆ ಇಳಿಸಿ ತನ್ನ ಮೊಬೈಲ್ ಹಿಡಿದು, ರೋಸ್, ಒಂದು ಸಹಾಯ ಆಗಬೇಕಿತ್ತು, ಹೇಳಿದ್ದು ಅರ್ಥ ಆಗಿದೆ ತಾನೇ? ಅವನನ್ನು ಎಷ್ಟು ಮರಳು ಮಾಡಬೇಕೆಂದರೆ ಈ ಮಸ್ಟ್ ಅಡಿಕ್ಟ್ ಟು ಗರ್ಲ್ಸ್. ನಾಳೆ ಸ್ವಲ್ಪ ಕ್ಯಾಶ್ ಕೊಡುತ್ತೇನೆ, ಉಳಿದಿದ್ದು ನಿನ್ನ ಕೆಲಸ ಮುಗಿದ ಮೇಲೆ ಅನ್ನುತ್ತಾ ಕರೆ ತುಂಡರಿಸಿ, ಸಾಮ್ರಾಟ್ ಭಾರದ್ವಾಜ್, ಬೆಂಗಳೂರಲ್ಲಿಯೂ ತುಂಬ ಹಾರಾಡುತ್ತಿದ್ದೆ, ಇಲ್ಲಿ ಕೂಡ ನೀನೇ ಕಿಂಗ್ ಎನ್ನುವ ಹಾಗೆ ಹಾಡಬೇಡ. ಯು ವಿಲ್ ಪೇ ಫಾರ್ ಎವ್ರಿಥಿಂಗ್.
ಎಂದು ವ್ಯಂಗ್ಯವಾಗಿ ನಕ್ಕು ಕಣ್ಮುಚ್ಚಿ ತನ್ನ ಗೆಳೆಯನದೇ ಜೀವನವನ್ನು ಸರ್ವನಾಶ ಮಾಡಲು ನಾಂದಿ ಹಾಡಿ ಸುಖ ನಿದ್ರೆಗೆ ಜಾರಿದನು. ಸಾಮ್ರಾಟನ ಜೀವನ ಸಿದ್ಧಾಂತ ಇಷ್ಟೇ. ಕಾಲೇಜ್ ಲೈಫನ್ನು ಪೂರ್ತಿಯಾಗಿ ಎಂಜಾಯ್ ಮಾಡಬೇಕು. ಹಾಗಂತ ಎಂಜಾಯ್ ಮಾಡುತ್ತಿರುವ ದಾರಿ ನಮ್ಮ ಪತನಕ್ಕೆ ಕಾರಣವಾಗಬಾರದು. ಹೌದು, ಕುಡಿತ, ಸ್ಮೋಕಿಂಗ್ ಎಲ್ಲ ಕಾಲೇಜು ಜೀವನದಲ್ಲಿ ಶುರು ಮಾಡುವುದು ತುಂಬ ತಪ್ಪು. ಆದರೆ ಆ ವಯಸ್ಸೇ ಅಂತಹುದು. ಕಳ್ಳು ಕುಡಿದ ಮಂಗನಂತೆ. ಒಮ್ಮೆ ಪ್ರಯತ್ನಿಸೋಣ, ಏನೂ ಆಗೋಲ್ಲ ಎನ್ನುವ ಹುಚ್ಚುತನ. ಸಾಮ್ರಾಟ್ ಜೀವನದಲ್ಲಿ ಆದದ್ದು ಇಷ್ಟೇ. ಅವನು ಇರಲು ಬಯಸುವ ಹಾಗೆ ಅವನ ಗೆಳೆಯರು ಇದ್ದರು. ಸಾಮ್ರಾಟ್ ಮತ್ತು ಜಯದೇವ್ ಇಬ್ಬರು ಶ್ರೀಮಂತ ಕುಟುಂಬದ ಕುಡಿಗಳು. ಅವರಿಗೆ ಜೊತೆಯಾದವನು ಸಾಮ್ರಾಟ್. ನಿಜ ಹೇಳಬೇಕೆಂದರೆ ಅವರು ಮೇಲ್ನೋಟಕ್ಕೆ ಮಾತ್ರ ಗೆಳೆಯರು, ಒಳಗೊಳಗೆ ಮೂವರು ಸ್ವಾರ್ಥಿಗಳು. ಅವರ ಗೆಳೆತನ ತಮಗೆ ಸಿಗುವ ಪಾಕೆಟ್ ಮನಿಯಲ್ಲಿ ಮೋಜು ಮಸ್ತಿ ಸುತ್ತಾಟ ಎಂದು ಜಾಲಿ ಮಾಡುವುದು ಬಿಟ್ಟರೆ ಅವರ ನಡುವೆ ಗೆಳೆಯರು ಎನ್ನುವ ಯಾವ ಅನುಬಂಧವೇ ಇರಲಿಲ್ಲ. ಮೊದಮೊದಲು ಸಾಮ್ರಾಟ್ ಸಿಗರೆಟ್ ಹಚ್ಚಿದಾಗ ಒಂದೆರಡು ಸಲ ವಿಪರೀತ ಕೆಮ್ಮು ಶುರುವಾಗಿತ್ತು. ಆದರೆ ಗೆಳೆಯರ ಪ್ರೋತ್ಸಾಹದಿಂದ ಈ ದಿನ ಸರಾಗವಾಗಿ ದಿನಕ್ಕೆರಡು ಸಿಗರೆಟ್ ಬಳಸುತ್ತಾನೆ. ಇನ್ನು ಆಲ್ಕೋಹಾಲ್ ಬಗ್ಗೆ ಗೆಳೆಯರು ಸುಳ್ಳು ಹೇಳಿ ರುಚಿ ತೋರಿಸಿದ್ದರು. ನಂತರ ಎಕ್ಸಾಮ್ ಟೆನ್ಷನ್, ತಲೆನೋವೆಂದು ಅದನ್ನೇ ಅವನು ಮೆಡಿಷನ್ ಮಾಡಿಕೊಂಡನು. ಗೆಳೆಯರೆಲ್ಲ ಪ್ರೇಮ, ಪ್ರೀತಿ, ಫ್ಲರ್ಟ್, ಗರ್ಲ್ಸ್ ಎಂದು ಇದ್ದರೆ ಸಾಮ್ರಾಟ್ ಮಾತ್ರ ಆ ವಿಷಯದಿಂದ ದೂರವೇ ಇದ್ದರು. ಹುಡುಗಿಯರು ಕಣ್ಣೆದುರು ಬಂದು ಅವನನ್ನು ನೋಡಿ ನಕ್ಕರೆ ಅವರಿಗೆ ಯಾವೊಂದು ಪ್ರತಿಕ್ರಿಯೆ ನೀಡದೆ ಸರಿದು ಹೋಗುತ್ತಿದ್ದ. ಅದೊಂದು ವಿಷಯಕ್ಕೆ ಅವನನ್ನು ಮೆಚ್ಚಲೇಬೇಕಾ ಬೇಡವಾ ಎನ್ನುವುದು ಕಾಲವೇ ನಿರ್ಧರಿಸಬೇಕು. ಮರುದಿನ ಸಾಮ್ರಾಟ್ನನ್ನು ಕ್ಲಾಸಿನಲ್ಲಿ ಭೇಟಿಯಾದ ಸಮರ್ಥ್, ಜಯದೇವ್ ಇಬ್ಬರೂ ಕ್ಷಮೆ ಕೇಳಿದ್ದರು. ಅವರ ಬಳಿ ಮಾತನಾಡುತ್ತಿದ್ದವನ ಪಕ್ಕ ಪ್ಯೂನ್ ಬಂದು ಸಾಮ್ರಾಟ್ನನ್ನು ಕರೆದುಕೊಂಡು ಪ್ರಿನ್ಸಿಪಾಲ್ ಚೇಂಬರ್ ಒಳಗಡೆ ಬಂದನು. ಸಾಮ್ರಾಟ್ನನ್ನು ನೋಡಿದ ಪ್ರಿನ್ಸಿಪಾಲ್ ಅವನೆಲ್ಲ ಲೆಕ್ಚರ್ಸ್ ಕೊಟ್ಟ ಕಂಪ್ಲೇಂಟ್ ಬಗ್ಗೆ ಅವನಲ್ಲಿ ಹೇಳುತ್ತಾ, ದಿಸ್ ಈಸ್ ಫಸ್ಟ್ ಆ್ಯಂಡ್ ಲಾಸ್ಟ್ ವಾರ್ನಿಂಗ್ ಫಾರ್ ಯು. ಇನ್ನೊಮ್ಮೆ ನನಗೆ ನಿನ್ನ ಬಗ್ಗೆ ಒಂದು ಕಂಪ್ಲೇಂಟ್ ಬಂದರೂ ನಿಮ್ಮ ಮನೆಯವರಿಗೆ ಹೇಳಿ ನಿನ್ನನ್ನು ಈ ಕಾಲೇಜಿನಿಂದಲೇ ಹೊರ ಹಾಕುತ್ತೇನೆ ಎಂದಾಗ ಅವರಲ್ಲಿ ಕ್ಷಮೆ ಕೇಳಿ ಅಲ್ಲಿಂದ ಹೊರಬಂದನು. ಈಗ ಪ್ರಿನ್ಸಿಪಾಲ್ ಕರೆದು ಬೈದರೆ 2 ದಿನದ ಮೊದಲೇ ಅಟೆಂಡೆನ್ಸ್ ಶಾರ್ಟೇಜ್ ವಿಷಯದಲ್ಲಿ ಅವನ HOD ಕರೆದು ಹೋಗಿದ್ದರು. ಇನ್ನೂ ಸೆಮಿಸ್ಟರ್ ಎಕ್ಸಾಮ್ ಅಟೆಂಡ್ ಮಾಡದೇ ಇದ್ದರೆ ಖಂಡಿತ ಮನೆಗೆ ತನ್ನ ಬಗ್ಗೆ ಕಂಪ್ಲೇಂಟ್ ಹೋಗಬಹುದು ಎನ್ನುವ ಯೋಚನೆ ಬಂದಾಗ ಯಾವುದೇ ಕಾರಣಕ್ಕೂ ನಾನು ಈ ಕಾಲೇಜ್ ಬಿಟ್ಟು ಹೋಗಬಾರದು ಅಂತ 10 ಬಾರಿ ಮನಸ್ಸಲ್ಲೇ ನುಡಿದುಕೊಂಡು ಯಾವತ್ತೂ ಲೈಬ್ರರಿಯತ್ತ ಕಣ್ಣು ಕೂಡ ಹಾಯಿಸದವನು ಇಂದು ಒಳಗಡೆ ಹೋಗಿ ಪುಸ್ತಕ ಹಿಡಿದು ಯಾರೂ ಇಲ್ಲದ ಜಾಗದಲ್ಲಿ ಕುಳಿತಿದ್ದನು. ಸಾಮ್ರಾಟ್ ಪಾಸಿಟಿವ್ ಪಾಯಿಂಟ್ ಎಂದರೆ ಅವನ ಬುದ್ಧಿವಂತಿಕೆ. ವರ್ಷವಿಡೀ ಕ್ಲಾಸಿಗೆ ಹೋಗದೆ ಎಕ್ಸಾಮಿಗೆ 1 ತಿಂಗಳು ಇರುವಾಗ ಪುಸ್ತಕ ಹಿಡಿದುಕೊಂಡರೆ ಸಾಕು, ಅನಾಯಾಸವಾಗಿ ಎಲ್ಲ ವಿಷಯದಲ್ಲಿ ಪಾಸಾಗುವುದರ ಜೊತೆ ಕ್ಲಾಸಿಗೆ ಅವನೇ ಮೊದಲಿನವನಾಗಿರುತ್ತಿದ್ದ. ತನ್ನಲ್ಲಿರುವ ಇನ್ನೊಂದು ಹಿಡನ್ ಟ್ಯಾಲೆಂಟ್ ಬಗ್ಗೆ ಅವನಿಗೆ ಅವನ ಮೇಲೆ ಆಶ್ಚರ್ಯವಾಗಿತ್ತು. ತಕ್ಷಣ ಪುಸ್ತಕ ಹಿಡಿದವನ ಕೈಯನ್ನು ಯಾರೋ ಸವರಿದಂತಾದಾಗ ಕಣ್ಣೆತ್ತಿ ಎದುರು ನೋಡಿದವನು ಎಂಟನವನ್ನೆಲ್ಲ ತೋರಿಸಿ ನುಲಿಯುತ್ತಾ ಕುಳಿತಿರುವ ಹುಡುಗಿಯನ್ನು ನೋಡಿ ಕ್ಷಣದಲ್ಲಿ ತಲೆ ತಗ್ಗಿಸಿ ಓದಿನತ್ತ ಗಮನ ಕೊಟ್ಟನು. ಪುನಃ ಅವನ ಕೈ ಸವರಿ ಅವನ ಕೈಯಲ್ಲಿ ತನ್ನ ಕೈ ಬೆಸೆಯಲು ಹೊರಟವಳ ಕೆನ್ನೆಗೆ ಬಾರಿಸಿ, ಹೆಣ್ಣು ಹೆಣ್ಣಿನ ಹಾಗಿದ್ದರೆ ಚಂದ, ಅಷ್ಟೆಲ್ಲ ಮೈ ಕೈ ತೋರಿಸುವ ಆಸೆ ಇದ್ದರೆ ಹಾಕಿಕೊಂಡ 2 ಇಂಚು ಬಟ್ಟೆಯನ್ನು ಮನೆಯಲ್ಲಿ ಕಳಚಿಟ್ಟು ಬೆತ್ತಲಾಗಿ ಬಾ, ನಾನ್ಸೆನ್ಸ್ ಅಂತ ಅವಳಿಗೆ ಸರಿಯಾಗಿ ಹೋಗಿದ್ದು. ಸುತ್ತಲೂ ಇದ್ದವರು ತಮ್ಮನ್ನು ಗಮನಿಸುತ್ತಿದ್ದರೂ ಅದನ್ನು ಲೆಕ್ಕಿಸದ ಸಾಮ್ರಾಟ್ ಹೊರಗಡೆ ನಡೆದನು. ತನ್ನ ಬಟ್ಟೆ ಸರಿಪಡಿಸಿಕೊಂಡು ಕೋಪದಲ್ಲೇ ದಾಪುಗಾಲು ಹಾಕುತ್ತಾ ಜಯದೇವ್ ಎದುರು ಬಂದವಳು ಕಣ್ಣೀರು ಒರೆಸಿಕೊಂಡು, ಆ ನಿನ್ನ ಸನ್ಯಾಸಿ ಫ್ರೆಂಡ್ ಅವನನ್ನು ಏನಂದುಕೊಂಡಿದ್ದಾನೆ ರಾಸ್ಕಲ್, ಎಷ್ಟು ಕೇವಲವಾಗಿ ಮಾತನಾಡಿದ ಗೊತ್ತಾ? ಹೋಗಿ ಹೋಗಿ ಅವನ ಜೊತೆ ನೀನು ಹೇಳಿದ್ದೆಲ್ಲ ಮಾಡಬೇಕಾ, ಹಾಳಾಗಿ ಹೋಗು ಅಂತ ಬೈಯುತ್ತಾ ಬೆಳಿಗ್ಗೆ ಅವನು ಕೊಟ್ಟ ಹಣವನ್ನು ಅವನ ಕೈಗೆ ವಾಪಸ್ ಕೊಟ್ಟು ಕೋಪದಲ್ಲೇ ಅಲ್ಲಿಂದ ಹೊರಟಳು. ಜಯದೇವ್ ಕೋಪದಿಂದ ಕುದಿಯುತ್ತಾ, ಸಾಮ್ರಾಟ್ ನಿನ್ನನ್ನು ಹೇಗೆ ಎಲ್ಲಿ ಮಣಿಸಬೇಕೆಂದು ನನಗೆ ಗೊತ್ತು ಅಂತ ವಿಕಾರವಾಗಿ ನಕ್ಕನು. ಮುಂದಿನ ದಿನಗಳಲ್ಲಿ ಸೆಮಿಸ್ಟರ್ ಎಕ್ಸಾಮ್ ಎಲ್ಲ ಮುಗಿದು ಸಾಮ್ರಾಟ್ ಮನೆಯವರ ಒತ್ತಾಯಕ್ಕೆ 1 ವಾರ ಬೆಂಗಳೂರಿಗೆ ಹೋಗಿ ಬಂದರೆ ಜಯದೇವ್ ಮಂಗಳೂರಿನ ಪಕ್ಕದಲ್ಲೇ ಇದ್ದ ಸಮರ್ಥ್ ಊರಿಗೆ ಹೋಗಿದ್ದನು.
ಸಾಮ್ರಾಟ್ ಮಂಗಳೂರಿಗೆ ವಾಪಸ್ಸಾದ ಕೂಡಲೇ ಬೈಕಲ್ಲಿ ಕೊಡಗಿಗೆ ಹೊರಟ ಮೂವರು ಅಲ್ಲಿನ ರೆಸಾರ್ಟ್ ಒಂದರಲ್ಲಿ 4 ದಿನಕ್ಕೆ ರೂಮ್ ಬುಕ್ ಮಾಡಿ ಮೊದಲ ದಿನ ಪ್ರಯಾಣ ಮಾಡಿ ಆಯಾಸವಾದ ಕಾರಣ ಕಂಠಪೂರ್ತಿ ಕುಡಿದು ಮಲಗಿದ್ದರು. ಮರುದಿನ ರೋಡ್ ಟ್ರಿಪ್ ಎಂದು ಹೊರಟ ಗೆಳೆಯರ ಎದುರು ಸ್ವಲ್ಪ ದೂರದಲ್ಲಿ ರೋಸ್ ಹಾಗೂ ಅವಳ ಇಬ್ಬರು ಗೆಳತಿಯರು ಕಾರು ಕೆಟ್ಟಿದೆ ಎನ್ನುವ ಕಾರಣ ಕೊಟ್ಟು ನಿಂತಿದ್ದರು. ಸಾಮ್ರಾಟ್ ಅವರತ್ತ ಗಮನ ಹರಿಸದೆ ಬೈಕಲ್ಲಿ ಮುಂದೆ ಸಾಗಿದರೆ ಜಯದೇವ್ ಅವರಿಗೆ ತಾವಿದ್ದ ರೆಸಾರ್ಟ್ ಅಡ್ರೆಸ್ ಕೊಟ್ಟು ಅಲ್ಲಿಗೆ ಹೋಗುವಂತೆ ಹೇಳಿದನು. ಈ ಕತೆ ಇನ್ನು ಮುಂದುವರಿಯುವುದು. ವಿಡಿಯೋ ನೋಡ್ತಾ ಇರೋರು ವಿಡಿಯೋ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.